ನಮ್ಮ ಜಿಲ್ಲಾ ಪ್ರತಿನಿಧಿ ಅಶ್ವಿನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ. ಅಶ್ವಿನಿ, ಮಲೆನಾಡಲ್ಲೇ ಹಿಂಗಾದರೆ ಇನ್ನು ಬೇರೆ ಕಡೆ ಹೆಂಗೆ ಅನ್ನುವ ಪ್ರಶ್ನೆ ಒಂದು ಕಡೆ ಇರುತ್ತೆ ಮತ್ತು ಸ್ಥಳೀಯರ ಅನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಸ್, ಓವರಾಲ್ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಸಿಗ್ಬೋದು? ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಮಳೆ ಸಂಪೂರ್ಣ ಕಡಿತವಾಗಿದೆ ಅಂತಲೇ ಹೇಳ್ಬೋದು. ಮಳೆ ಪ್ರಮಾಣ ಇಳಿಕೆ ಆಗಿರೋದ್ರಿಂದ ಬರಗಾಲದ ಸ್ಥಿತಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಏನು ಶಿವಮೊಗ್ಗದ ತುಂಗಾ ಜಲಾಶಯದ ಒಳಹರಿವಿನ ಸಂಖ್ಯೆಯಲ್ಲೂ ಸಹ ಸಾಕಷ್ಟು ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕಳೆದ ವಾರದಲ್ಲಿ 40,000 ಕ್ಯೂಸೆಕ್ಸ್ಗಿಂತ ಅಧಿಕವಾಗಿ ಒಳಹರಿವಿನ ಪ್ರಮಾಣ ಇತ್ತು. ಆದರೆ ಇವತ್ತಿನ ಒಳಹರಿವಿನ ಪ್ರಮಾಣ 1,219 ಕ್ಯೂಸೆಕ್ಸ್ಗೆ ಇಳಿದಿದೆ. ಇದರಿಂದಾಗಿ ಭದ್ರಾ ಜಲಾಶಯದಲ್ಲೂ ಕೂಡ ನೀರಿನ ಪ್ರಮಾಣ ಇಳಿಕೆಯಾಗಿದ್ದು, ಈಗಾಗಲೇ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಖಡಕ್ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ. ಕುಡಿಯುವ ನೀರಿನ ಹೊರತು ಬೇರೆ ಯಾವುದಕ್ಕೂ ಕೂಡ ಭದ್ರಾ ಜಲಾಶಯದಿಂದ ನೀರನ್ನು ಬಳಕೆ ಮಾಡಬಾರ್ದು ಅನ್ನೋದನ್ನ ಆದೇಶವನ್ನ ಜಿಲ್ಲಾಧಿಕಾರಿಯಾಗಿರುವಂತಹ ಪ್ರಭುಲಿಂಗ ಕವಳಿಕಟ್ಟಿ ಅವರು ಹೇಳಿದ್ದಾರೆ. ಇದೆಲ್ಲರ ನಡುವೆ ಕೂಡ ಇವತ್ತು ಮಾಜಿ ಸಚಿವ ಹರತಾಳು ಹಾಲಪ್ಪ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅದು ಬರಗಾಲದ ಕುರಿತಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಮಲೆನಾಡಿಗೆ ಬರಗಾಲ ಬಂದರೆ ರಾಜ್ಯಕ್ಕೆ ಬರಗಾಲ ಬಂದಂತೆ. ಇನ್ನು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಮುಖ್ಯಮಂತ್ರಿಗಳು ಕೇವಲ ದೇವಸ್ಥಾನಗಳನ್ನು ಭೇಟಿ ಮಾಡೋದು, ಅವರಿವ್ರನ್ನ ಭೇಟಿ ಮಾಡೋದನ್ನ ಮಾತ್ರ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನು ಸಹ ಮಾಡಿದ್ದಾರೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ, ಅದು ಶಿವಮೊಗ್ಗ ಜಿಲ್ಲೆಯಿಂದಲೇ ರಾಜ್ಯದ ಹಲವು ಜಿಲ್ಲೆಗಳಿಗೆ ವಿದ್ಯುತ್ ಪೂರೈಕೆ ಮಾಡಲಾಗ್ತದೆ. ಮಳೆ ಕೊರತೆಯಿಂದಾಗಿ ಈಗಾಗಲೇ ಮುಂಬರುವ ದಿನಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲೂ ಸಮಸ್ಯೆ ಆಗುತ್ತೆ. ಅದು ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಪೂರೈಕೆಯನ್ನು ಶಿವಮೊಗ್ಗ ಜಿಲ್ಲೆಯಿಂದ ಮಾಡಲಾಗ್ತಾ ಇತ್ತು. ಆದರೆ ಈಗ ಮಳೆ ಕಮ್ಮಿ ಆಗಿರೋದ್ರಿಂದ ಏನು ರೈತರಿಗೂ ಸಮಸ್ಯೆ, ವಿದ್ಯುತ್ ಪೂರೈಕೆಯಲ್ಲೂ ಸಮಸ್ಯೆ, ಕುಡಿಯುವ ನೀರಿನಲ್ಲೂ ಸಮಸ್ಯೆ ಆಗುತ್ತೆ. ಕೂಡಲೇ ರಾಜ್ಯ ಸರ್ಕಾರ ಏನು ತನ್ನ ಸಚಿವ ಸಂಪುಟ ಪುನರ್ರಚನೆ ಅದರ ಕುರಿತನ್ನ ಬಿಟ್ಟು ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಬೇಕು. ರಾಜ್ಯದಲ್ಲಿ ಬರಗಾಲದ ಕುರಿತು ತ್ವರಿತವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಹಾಲಪ್ಪ ಅವರು ಸಹ ಹೇಳ್ತಾ ಇದ್ದಾರೆ. ಒಟ್ಟಾರೆ ಮಲೆನಾಡು ಭಾಗದಲ್ಲಿ ಮಳೆ ಕೊರತೆಯಿಂದಾಗಿ ಮುಂಬರುವ ದಿನಗಳಲ್ಲಿ ರೈತರು ಬೆಳೆಗಳನ್ನು ಬೆಳೆಯೋಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ರಾಜ್ಯ ಸರ್ಕಾರ ಯಾವೆಲ್ಲ ನಿಟ್ಟನ್ನ ಅಂದರೆ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಅಶ್ವಿನಿ. ಎಸ್.